ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ. ನಾನು ರಾಜೇಶ್ವರಿ. ಇವತ್ತು ಒಂದು ಹೆಲ್ತಿ ಮತ್ತು ವೆಯ್ಟ್ ಲಾಸ್ ರೆಸಿಪಿ ಓಟ್ಸ್ ಕಿಚಡಿ ಅಥವಾ ಓಟ್ಸ್ ಪೊಂಗಲನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಕಪ್ ಓಟ್ಸ್, ಅರ್ಧ ಕಪ್ಪಷ್ಟು ಹೆಸರುಬೇಳೆ, ಹಾಗೂ ನಾನಿಲ್ಲಿ ರೋಲ್ಡ್ ಓಟ್ಸನ್ನು ಬಳಸ್ತಾ ಇದ್ದೀನಿ. ನೀವು ಇನ್ಸ್ಟಂಟ್ ಓಟ್ಸ್ನ ಕೂಡ ಬಳಸ್ಕೋಬೋದು. ಮತ್ತು 4 ಹಸಿಮೆಣಸಿನಕಾಯಿ, 1 ಈರುಳ್ಳಿ, ಒಂದು 10ರಿಂದ 15 ಬೀನ್ಸು, ಮತ್ತು 2 ಸಣ್ಣ ಕ್ಯಾರೆಟು, ಒಂದು ದೊಡ್ಡ ಆ್ಯಪಲ್ ಟೊಮ್ಯಾಟೊ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಅರ್ಧ ನಿಂಬೆಹಣ್ಣು ಆಗೋದನ್ನು ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ನಲ್ಲಿ ಓಟ್ಸ್ನ ಸಣ್ಣ ಉರಿನಲ್ಲಿ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗತ್ತೆ. ಅದು ಒಳ್ಳೆ ಘಮ ಬರುತ್ತೆ, ಅಲ್ಲಿ ತನಕ ರೋಸ್ಟ್ ಮಾಡಬೇಕು. ನೀವು ಯಾವಾಗಲೇ ಓಟ್ಸ್ನ ಬಳಸಿದ್ರೆ ಇದೇ ರೀತಿ ರೋಸ್ಟ್ ಮಾಡಿ ಬಳಸಬೇಕು. ಇಲ್ಲಾಂದರೆ ಒಂದು ಅರ್ಧ ಗಂಟೆಗಳ ಕಾಲ ನೆನೆ ಹಾಕಿ ಬಳಸಬೇಕಾಗತ್ತೆ. ಓಟ್ಸ್ ತಿನ್ನೋದ್ರಿಂದ ಕೆಲವರಿಗೆ ಡೈಜೆಸ್ಟಿವ್ ಇಶ್ಯೂಸ್ ಆಗುತ್ತೆ. ಹಾಗಾಗಿ ಇದನ್ನು ನೆನೆಸಿ ಅಥವಾ ಹುರಿದು ಬಳಸೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ, ಹಾಗೂ ಡೈಜೆಷನ್ ತುಂಬಾ ಸುಲಭವಾಗಿ ಆಗುತ್ತೆ. ಓಟ್ಸ್ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ಫುಲ್ಲು. ಹಾಗಾಗಿ ಇದನ್ನು ವೆಯ್ಟ್ ಲಾಸ್ ರೆಸಿಪಿ ಅಂತಲೇ ಕನ್ಸಿಡರ್ ಮಾಡ್ತಾಯಿದ್ದೀವಿ. ಈಗ ಒಂದು ಕುಕ್ಕರ್ ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2 ಚಮಚ ಆಗೋಷ್ಟು ಕಡಲೆಕಾಯಿ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ, ಹಾಗೂ 1 ಚಮಚ ಆಗೋಷ್ಟು ತುಪ್ಪವನ್ನು ಬಳಸ್ತಾ ಇದ್ದೀನಿ. ಇದು ಬಿಸಿಯಾದ ನಂತರ ಇದಕ್ಕೆ 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ, ಚೂರು ಹಿಂಗನ್ನು ಹಾಕ್ತಾಯಿದ್ದೀನಿ. ಈಗ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಟ್ಸ್ನಲ್ಲಿ ತುಂಬ ಫೈಬರ್ ಇರೋದ್ರಿಂದ ವೆಯ್ಟ್ ಲಾಸ್ ಜರ್ನಿನಲ್ಲಿ ತುಂಬ ಉಪಯೋಗಕರವಾಗಿರುತ್ತೆ. ಈ ರೆಸಿಪಿನ ನೀವು ಯಾವುದೇ ಸಮಯದಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್, ಲಂಚ್ ಅಥವಾ ಡಿನ್ನರ್ಗೆ ಮಾಡ್ಕೋಬೋದು. ಎಲ್ಲ ಟೈಮಲ್ಲಿ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈಗ ನಾನು ಹೆಚ್ಚಿಟ್ಕೊಂಡಿರುವಂಥ ತರಕಾರಿಗಳನ್ನು ಬಳಸ್ತಾ ಇದ್ದೀನಿ. ನೀವು ನಿಮಗೆ ಇಷ್ಟವಾದ ತರಕಾರಿನ ಬಳಸ್ಕೋಬೋದು. ಯಾವುದೇ ಸೀಸ್ನಲ್ ವೆಜಿಟೇಬಲ್ಸ್ ಆಗಿರಲಿ ಅದನ್ನೆಲ್ಲ ಬಳಸ್ಕೋಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ, ಈ ವಿಡಿಯೋ ತುಂಬ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ನಾವಿದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ. ಹೀಗೆ ಈಗ ಈ ಹಂತದಲ್ಲೇ ಕಲ್ಲುಪ್ಪು ಅಥವಾ ಪುಡಿ ಉಪ್ಪನ್ನು ಬಳಸೋದ್ರಿಂದ ತರಕಾರಿಗಳಿಗೂ ಸಹ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ, ಸಪ್ಪೆ ಸಪ್ಪೆ ಅಂತ ಅನಿಸೋದಿಲ್ಲ. ಈ ರೆಸಿಪಿನ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಬಿಸಿಯಾಗಿ ತಿನ್ಬೋದು, ಚೆನ್ನಾಗಿರುತ್ತೆ, ಹಾಗೂ ಚೆನ್ನಾಗಿ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಈಗ ನಾವು ನೆನೆಸಿ ತೊಳೆದಿಟ್ಕೊಂಡಿರೋಂಥ ಹೆಸರುಬೇಳೆನ ಹಾಕೋಣ. ಹೆಸರುಬೇಳೆ ತುಂಬ ನೆನಿಬೇಕಂತ ಏನೂ ಇಲ್ಲ. ನೀವು ಎಲ್ಲ ಪದಾರ್ಥ ರೆಡಿ ಮಾಡೋ ಅಷ್ಟರಲ್ಲಿ ಇದು ನೆಂದಿರುತ್ತೆ, ಅಷ್ಟು ಸಾಕು ನೆಂದರೆ. ಹಾಗೂ ಈಗ ಹುರಿದಿಟ್ಕೊಂಡಿರುವಂಥ ಓಟ್ಸ್ನ ಸಹ ಸೇರಿಸ್ತಾ ಇದ್ದೀನಿ. ನೀವು ಇನ್ಸ್ಟಂಟ್ ಓಟ್ಸ್ನ ಸಹ ಬಳಸ್ಕೋಬೋದು. ಇನ್ಸ್ಟಂಟ್ ಓಟ್ಸ್ನ ಸಹ ಸ್ವಲ್ಪ ಹುರಿದುಕೊಂಡು ಆಮೇಲೆ ಬಳಸ್ಕೊಳ್ಳಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು ಒಮ್ಮೆ ಇದನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ಈಗ ಇದಕ್ಕೆ ನಾವು 3 ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. 3 ಲೋಟ ಕುಡಿಯೋ ನೀರಿನ ಲೋಟದಲ್ಲಿ ಆದರೆ ಸಾಕು, ಒಳ್ಳೆ ಪೊಂಗಲ್ ಹದಕ್ಕೆ ಚೆನ್ನಾಗಿ ಬರುತ್ತೆ. ನಿಮಗೆ ಮತ್ತಷ್ಟು ಬೇಕು ಅನಿಸಿದ್ರೆ ಆಮೇಲೂ ಸಹ ಸೇರಿಸ್ಕೋಬೋದು. 3 ಲೋಟ ಕರೆಕ್ಟ್ ಆಗುತ್ತೆ. ಪೊಂಗಲ್ ರೀತಿ ಚೆನ್ನಾಗಿ ಬೆಂದು ರೆಡಿ ಆಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ನಾವು ಕುಕ್ಕರ್ ಲಿಡ್ಡನ್ನು ಮುಚ್ಚಿ 2ರಿಂದ 3 ವಿಸಲ್ ಬರೋ ತನಕ ಬಿಟ್ಟರೆ ಸಾಕಾಗುತ್ತೆ. ಆಮೇಲೆ ಕುಕ್ಕರ್ ಆರಿದ ನಂತರ ಬನ್ನಿ ನೋಡೋಣ ಹೇಗೆ ರೆಡಿಯಾಗಿದೆ ನಮ್ಮದು ಓಟ್ಸ್ ಪೊಂಗಲ್ ಅಥವಾ ಕಿಚಡಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಡೆಲಿಷಿಯಸ್ ಆಗಿ ರೆಡಿಯಾಗಿದೆ. ಡಿನ್ನರ್ಗಂತೂ ಹೇಳಿ ಮಾಡಿಸ್ದಾಗಿರುತ್ತೆ. ಸ್ವಲ್ಪ ಸ್ವಲ್ಪ ತಿಂದರೆ ಸಾಕು, ತುಂಬಾ ಕಂಫರ್ಟಿಂಗ್ ಅಂತ ಅನಿಸುತ್ತೆ ನಿಮಗೆ.
ನೋಡಿ ಓಟ್ಸ್ ಕಿಚಡಿ ಅಥವಾ ಓಟ್ಸ್ ಪೊಂಗಲ್ ರೆಡಿಯಾಗಿದೆ. ನೀವು ಇದನ್ನು ನಿಮ್ಮ ವೆಯ್ಟ್ ಲಾಸ್ ಜರ್ನಿನಲ್ಲಿ ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೋಬೋದು. ಈಗ ಒಂದಷ್ಟು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೋತಾ ಇದ್ದೀನಿ. ಇದರಿಂದ ರುಚಿನೂ ಸಹ ಚೆನ್ನಾಗಿರುತ್ತೆ ಹಾಗೂ ನಿಂಬೆಹಣ್ಣು ವೆಯ್ಟ್ ಲಾಸ್ನಲ್ಲಿ ತುಂಬ ಹೆಲ್ಪ್ಫುಲ್ಲಾಗೂ ಕೂಡ ಇರುತ್ತೆ. ಈಗ ರುಚಿಯಾದ ಆರೋಗ್ಯಕರವಾದ ಓಟ್ಸ್ ಪೊಂಗಲ್ ಅಥವಾ ಓಟ್ಸ್ ಕಿಚಡಿ ನಮಗೆ ರೆಡಿ ಆಯಿತು. ಇದನ್ನು ಮಾಡೋಕ್ಕೆ ಕೇವಲ 10 ನಿಮಿಷ ಸಾಕಾಗುತ್ತೆ. ಹೀಗೆ ಮತ್ತಷ್ಟು ರೆಸಿಪಿಗಳನ್ನು ನಿಮಗೆ ಪೋಸ್ಟ್ ಮಾಡ್ತಾ ಇರ್ತೀವಿ. ನಮ್ಮ ಚಾನಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿದರೆ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ತಿಳಿಸಿ. ಇದನ್ನು ಡಬ್ಬಿಲಿ ತೊಗೊಂಡೋಗೋದಕ್ಕೆ ಬೇಡ, ಆದರೆ ಬಿಸಿಯಾಗಿ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ಓಟ್ಸ್ ಕಿಚಡಿನ ಮೊಸರು, ಉಪ್ಪಿನಕಾಯಿ ಯಾವುದ್ರ ಜೊತೆ ಬೇಕಾದರೂ ಕಾಂಬಿನೇಷನ್ ಆಗಿ ತಿನ್ಬೋದು. ಮೊಸರು ಜೊತೆ ತುಂಬಾ ಚೆನ್ನಾಗಿರುತ್ತೆ. ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.